ನನ್ನ ನೆಚ್ಚಿನ ಚಂದಾದಾರರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನೀವೆಲ್ಲರೂ ಕೂಡ ಇತ್ತೀಚೆಗೆ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತಹ ದೂತ ಸಮೀರ್ MD ಈತನ ವಿಡಿಯೋವನ್ನು ಗಮನಿಸಿದ್ದೀರಿ. ಈತ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣದ ವಿರುದ್ಧ ಯಾವ ರೀತಿಯಾಗಿ ಧ್ವನಿ ಎತ್ತಿದ್ದ, ಯಾರ ಹೆಸರನ್ನ ಬಳಸಿಕೊಂಡಿದ್ದ, ಯಾರ ವಿರುದ್ಧ ಮಾತನಾಡಿದ್ದ, ಯಾವ ಕಥೆಯನ್ನ ಹೇಳಿದ್ದ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿತ್ತು. ಇದು ಕೋಟಿ ಕೋಟಿ ವೀಕ್ಷಣೆ ಪಡೆದುಕೊಂಡಿದ್ದು, ಜನಸಾಮಾನ್ಯರು, ಕರ್ನಾಟಕದ ಅನೇಕರು ಈತನ ಪರವಾಗಿ ನಿಂತಿದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳದ ಅಭಿಮಾನಿಗಳು, ಶ್ರೀ ಮಂಜುನಾಥ ಸ್ವಾಮಿಯ ಅಭಿಮಾನಿಗಳು, ಕಾವಂದರ ಭಕ್ತರು ಈತನ ವಿರುದ್ಧ ನಿಂತಿದ್ರು. ಈತ ಧರ್ಮಸ್ಥಳದ ವಿರುದ್ಧ ಚಕಾರ ಎತ್ತಿದ್ದಾನೆ, ಈತ ಧರ್ಮಸ್ಥಳದ ಹೆಸರನ್ನ ಕೆಡಿಸುತ್ತಿದ್ದಾನೆ, ಈತ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರಿಗೆ ಮಸಿ ಬಳಿಯುತ್ತಿದ್ದಾನೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ರೆ ಒಂದು ಕಡೆ, ಇನ್ನು ಮತ್ತೊಂದು ಕಡೆ ಮಾಡಿದ ತಪ್ಪು ಒಪ್ಪಿಕೊಳ್ಳಲೇಬೇಕು, ತಪ್ಪು ಸಾಬೀತು ಆಗಲೇಬೇಕು, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಸಿಗಲೇಬೇಕು, ಜೊತೆಗೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಮತ್ತೊಂದು ಕಡೆ ವಾದವನ್ನು ಮಂಡಿಸಿದ್ರು. ಆದರೆ ಪೊಲೀಸ್ನವರು ಈತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ ಜಡ್ಜ್ ಈತನ ಪರವಾಗಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಆಧಾರ ಇಲ್ಲದೆ ಈತನ ಮೇಲೆ FIR ಮಾಡಿದ್ಯಾಕೆ, ಜೊತೆಗೆ ಈತನನ್ನ ಅರೆಸ್ಟ್ ಮಾಡೋದಾದ್ರೂ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಬಚಾವ್ ಆದ ದೂತ ಸಮೀರ್ MD ಅಂತ ಎಲ್ಲರೂ ಅಂದುಕೊಂಡಿದ್ರು. ಈಗ ದೂತ ಸಮೀರ್ MDಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. ಸುಮಾರು ಒಂದಲ್ಲ ಎರಡಲ್ಲ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿರುವಂತಹ ಘಟನೆ ನಡೆದಿದೆ. ಎಸ್, ಹಾಗಾದ್ರೆ ಯಾರು ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದು? ಇವೆಲ್ಲದಕ್ಕೂ ಕೂಡ ಉತ್ತರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಂಬಂಧ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ 2ನೇ ವಿಡಿಯೋ ಬಿಟ್ಟಿರುವ ಆರೋಪದ ಹಿನ್ನೆಲೆ ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ, ಮೊದಲನೇ ವಿಡಿಯೋನ ಈಗಾಗಲೇ ಡಿಲೀಟ್ ಮಾಡಲಾಯಿತು. ಧರ್ಮಸ್ಥಳ ಹಾರರ್ ಅಂತ ಹೇಳಿ ತಮ್ನೈಲನ್ನು ಹಾಕೊಂಡು 15 ವರ್ಷ ಇದು ಏನು ಸಾಲ್ವ್ ಮಾಡಕ್ ಆಗದೇ ಇರುವಂತ ಒಂದು ಪ್ರಕರಣ ಅಂತ ಹೇಳಿ ಆತ ತಮ್ನೈಲ್ ಹಾಕೊಂಡಿದ್ದು ಕೋಟಿ ಕೋಟಿ ವೀಕ್ಷಣೆ ಪಡೆದಿತ್ತು. ಸುಮಾರು 2 ಕೋಟಿ ವೀಕ್ಷಣೆಯನ್ನು ಪಡೆದಿತ್ತು. ಅದನ್ನು ಈಗಾಗಲೇ ಡಿಲೀಟ್ ಮಾಡಿಸಲಾಗಿದೆ. ಈಗ ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ದೂತ ಸಮೀರ್ MD ಸಾಕ್ಷ್ಯನಾಶ ಅನ್ನುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ. ಈಗ ಅದು ಕೋರ್ಟ್ ಇಂದ ಸ್ಟೇ ಆರ್ಡರ್ ಇದ್ರೂ ಕೂಡ ಆತ ಆ ವಿಡಿಯೋ ಮಾಡಿರುವಂಥ ಹಿನ್ನೆಲೆಯಲ್ಲಿ 10 ಕೋಟಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಸಮೀರ್ MD ವಿರುದ್ಧ. ಧರ್ಮಸ್ಥಳ ಡಿ ಹರ್ಷೇಂದ್ರ ಕುಮಾರ್ ಮತ್ತು ನಿಶ್ಚಲ್ ಡಿ ಇವರು ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಯೂಟ್ಯೂಬರ್ಗೆ ನೋಟಿಸ್ ಜಾರಿ ಮಾಡಿದ ನ್ಯಾಯಾಲಯ ಈಗ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ವಿಡಿಯೋವನ್ನು ಹರಿಬಿಟ್ಟಿದ್ದಕ್ಕಾಗಿ ತಕ್ಷಣ ಆ ವಿಡಿಯೋವನ್ನು ಡಿಲೀಟ್ ಮಾಡಲು ಆದೇಶಿಸಿದೆ. ಜೊತೆಗೆ 10 ಕೋಟಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಸ್ನೇಹಿತರೆ, ಹಾಗಾದರೆ 10 ಕೋಟಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಸೊ ಹಾಗಾಗಿ ಆ ಸಾಕ್ಷ್ಯನಾಶ ಅನ್ನುವಂಥ ವಿಡಿಯೋವನ್ನು ಏನು ಮಾಡಿದ್ದಾನೆ ಈ ದೂತ ಸಮೀರ್ MD, ಅದೆಲ್ಲದಕ್ಕೂ ಕೂಡ ಅಂದರೆ ಆತ ಏನೇನು ಹೇಳಿದ್ದಾನೆ ಅವೆಲ್ಲದಕ್ಕೂ ಕೂಡ ನಿಖರವಾದ, ಪ್ರಖರವಾದ ಮತ್ತು ಸತ್ಯಾಸತ್ಯತೆ ಉಳ್ಳುವಂತಹ ಪ್ಯೂರ್ ಸಾಕ್ಷಿ ಬೇಕು. ಎವಿಡೆನ್ಸ್ ಇಟ್ಕೊಂಡು ಆತ ಏನಾದರೂ ಮಾತಾಡಿದರೆ ಆ 10 ಕೋಟಿ ಮಾನನಷ್ಟ ಮೊಕದ್ದಮೆ ಪ್ರಕರಣದಿಂದ ಆತ ಆಚೆ ಬರ್ತಾನೆ. ಇಲ್ಲ ಅಂದರೆ 10 ಕೋಟಿ ಅಮೌಂಟನ್ನು ಆತ ಕಟ್ಟಬೇಕಾಗುತ್ತೆ, 10 ಕೋಟಿಯನ್ನು ವೇಯಿಸಬೇಕಾಗುತ್ತೆ. ಸೊ ಹೀಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ದೂತ ಸಮೀರ್ MDಗೆ ಎದುರಾಗಿದೆ. ಈಗ ಕರ್ನಾಟಕದ ಜನತೆ ಏನಂತೀರಾ? ಕರ್ನಾಟಕದ ಜನ ಯಾವ ರೀತಿಯಾಗಿ ಚರ್ಚೆ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸ್ಬೋದು. ದೂತ ಸಮೀರ್ MD ಮಾಡಿದ್ದು ಸರಿನಾ ಅಥವಾ ಕೋರ್ಟ್ ಆದೇಶ ಸರಿನಾ? ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸ್ಬೋದು. ಧನ್ಯವಾದ.